ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಎರಡೇ ಎರಡು ಪದಾರ್ಥಗಳನ್ನು ಬಳಸಿ ತುಂಬಾ ಟೇಸ್ಟಿಯಾಗಿರೋ ಪೂರಿ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ದಪ್ಪವಾಗಿರುವಂಥ ಕಡಲೆಪುರಿನ ತೊಗೊಂಡಿದ್ದೀನಿ. ಹಾಗೆ 150 ಗ್ರಾಮ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈ ಕಡಲೆಪುರಿನ ನಾವು ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಈ ವೆದರ್ಗೆ ಇವು ಮೆತ್ತಗಾಗಿ ಬಿಟ್ಟಿರ್ತಾವೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಾಗಿದ್ದರೆ ಈ ಪೂರಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಂದು ತೊಗೊಂಡು ತೋರಿಸ್ತೀನಿ ಕೂಡ. ಈ ಥರ ಕ್ರಿಸ್ಪಿಯಾಗಿ ಬರಬೇಕು. ಈಗ ಬೆಲ್ಲನ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಕರಗಿಸ್ಕೋಬೇಕಾಗತ್ತಾ. ಏನಾದರೂ ಕಸ ಏನಾದರೂ ಇದ್ದರೆ ಅದನ್ನು ಶೋಧಿಸ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನಾನು ಒಂದು 2 ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ. ಸಣ್ಣ ಲೋಟ ಇರುತ್ತಲ್ವ, ಆ ಲೋಟದಿಂದ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ನಾನು ಮತ್ತೊಂದು ಪ್ಯಾನಲ್ಲಿ ಶೋಧಿಸ್ತಾ ಇದ್ದೀನಿ. ಏನಾದರೂ ಕಸ ಏನಾದರೂ ಇದ್ದರೆ ಅದು ಹೋಗಲಿ ಅಂತ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಪೂರ್ತಿ ಗಟ್ಟಿ ಪಾಕ ಬರಬೇಕು. ಏನಿಲ್ಲ ಅಂತಂದರೂ ಒಂದು 5 ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾಕಂತಂದರೆ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಬರುತ್ತೆ, ತಪ್ಪದೆ ನೋಡ್ಬೋದು. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಅದು ಕುದೀತಾ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಕುದೀತಾ ನೊರೆ ಎಲ್ಲ ಕಮ್ಮಿ ಆಗಿದೆ. ಕಲರ್ ಕೂಡ ನೋಡಿ ಚೇಂಜ್ ಆಗಿದೆ. ಈಗ ನಾನು ಒಂದು ಪ್ಲೇಟಲ್ಲಿ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಅಂದರೆ ಅದು ಪಾಕ ಹೇಗೆ ಬರುತ್ತೆ ಅಂತ, ಗಟ್ಟಿ ಪಾಕ ಬರೋದನ್ನು ತೋರಿಸ್ತೀನಿ. ಈಗ ನೀರು ಹಾಕಿದಾಗ ಅದು ಫುಲ್ ಉಂಡೆ ಥರ ಬರಬೇಕು. ಅದು ಫುಲ್ ಗಟ್ಟಿಯಾಗಿ ಬರಬೇಕು. ಆವಾಗಲೇ ಇದು ಪೂರಿ ಉಂಡೆಗೆ ಕರೆಕ್ಟಾಗಿರುತ್ತೆ. ಇವಾಗ ನೋಡಿ, ನಾನು ಹುರಿದಿಟ್ಕೊಂಡಿರೋ ಮಂಡಾಳ ಅಂದರೆ ಕಡಲೆಪುರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಕೈ ಬಿಡದೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಇದು ಗಟ್ಟಿ ಪಾಕ ತೊಗೊಂಡಿರೋದ್ರಿಂದ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾವು ಕೈ ಬಿಡದೇ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೋಬೋದು, ಆಪ್ಷನಲ್ಲು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ ಹೊಂದ್ಕೊಂಡಿದೆ. ನಾನಿವಾಗ ಸ್ವಲ್ಪನೇ ತೊಗೊಂಡು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಪೂರಿ ಉಂಡೆ ಅಂತೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದೇ ಥರ ಈಸಿ ರೆಸಿಪಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.